ಇವತ್ತು ನಮ್ಮ ಲವ್ ರೆಡ್ಡಿ ಚಿತ್ರತಂಡ ನಿಮ್ ಜೊತೆ ಇದೆ. ನಮ್ಮ ಚಿತ್ರೀಕರಣದ ವೇಳೆ ಆದಂತಹ ಅನುಭವಗಳನ್ನ ಒಂದಷ್ಟು ಫನ್ನಿ ಟಾಕ್ಸ್ ಮಾಡೋಣ ಅಂತ ಹೇಳಿ. ಸೊ ಮೊದಲನೇದಾಗಿ ನಮ್ಮ ತಂಡದ ಎಲ್ಲಾ ಸದಸ್ಯರನ್ನ ನಾವು ಪರಿಚಯ ಮಾಡ್ಕೊಟ್ಬಿಡೋಣ. ಈ ಕಡೆಯಿಂದ ಪರಿಚಯ ಮಾಡ್ಕೊಡ್ಬೇಕು, ಯಾಕೆ ಅಂತಂದ್ರೆ ಇವರೆಲ್ಲ ನಮಗೆ ಅನ್ನ ಬಡಿಸ್ತವ್ರು, ನಾವೆಲ್ಲ ತಿಂದವರು. ಅಂದ್ರೆ ಇವರೆಲ್ಲ ಪ್ರೊಡ್ಯೂಸರ್ಸ್, ಅನ್ನದಾತರು. ನಮ್ಮ ಮದನ್ ಗೋಪಾಲ್ ರೆಡ್ಡಿ ಅವರು, ಹಾಗೆ ನಮ್ಮ ರವಿ ಸರ್, ನಮ್ಮ ನವೀನ್ ಅವರು. ಇವ್ರು ನಮ್ಮ ಸಿನಿಮಾ ಸೆಕೆಂಡ್ ಹೀರೋಯಿನ್. ನಾನ್ ನೋಡೇ ಇರ್ಲಿಲ್ಲಪ್ಪ, ನಮ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಇವ್ರು ಬಂದಿರ್ಲಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋದಾ? ಮತ್ತೆ ಮೈಕ್ ತಗೊಳ್ಳಿ. ಸೆಕೆಂಡ್ ಹೀರೋಯಿನ್ ನೀವೇನಾ? ಪ್ರೊಡ್ಯೂಸರ್ ಯಶಸ್ವಿನಿ ನವೀನ್ ಅಂತ ನಮ್ಮ ಹಸ್ಬೆಂಡ್. ಅವ್ರು ದುಡ್ಡು ಹಾಕಿದ್ರ ನೀವು ದುಡ್ಡು ಹಾಕಿದ್ರ? ಅಂದ್ರೆ ಈ ಕ್ವೆಶ್ಚನ್ ರಾಂಗ್ ಕ್ವೆಶ್ಚನ್. ಅಲ್ಲ, ಅವ್ರ ದುಡ್ಡನ್ನ ಇಸ್ಕೊಂಡ್ ನೀವ್ ಹಾಕಿದ್ರ ಅಥವಾ ದುಡ್ಡು ಇಸ್ಕೊಂಡ್ ಅವ್ರ ಹಾಕಿದ್ರ? ಇಬ್ರು ಡಿಸೈಡ್ ಮಾಡಿ. ಸೊ ಯಶಸ್ವಿನಿ ಹಾಗೂ ನವೀನ್ ಅವರು ನಮ್ಮ ಚಿತ್ರದ, ಇವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್. ಅಂಡ್ ನಾನು ನಿಮ್ಮ ಬೈಬಡ್ಕಿ ವಾಣಿ. ಆದ್ರೆ ಈ ಸಿನಿಮಾದಲ್ಲಿ ನಮ್ಮ ಹೀರೋಗೆ ಅಕ್ಕನಪ್ಪ ಗತ್ತಿದೆ ನನ್ಗೊಂದು. ಆದ್ರೆ ನನಗಿಂತ ಗತ್ತು ಜಾಸ್ತಿ ನಮ್ಮ NTR ಸರ್ಗಿದೆ. ಯಾಕೆಂದ್ರೆ ಹೀರೋಯಿನ್ ತಂದೆ ಅವರು. ಸೊ NTR ಸರ್, ಹಾಯ್ ಸರ್. ಹಾಗೆ ನಮ್ಮ ಸ್ವೀಟಿ ಇದ್ದಾರೆ. ಸ್ವೀಟಿ ಅಂತ ಕರೆಯಕ್ಕೇನೆ ಇಷ್ಟ. ಅವ್ರ ಆಕ್ಚುಲಿ ಹೆಸರು ಜ್ಯೋತಿ. ಜ್ಯೋತಿಗಿಂತ ನೀವು ಸ್ವೀಟ್ ಆಗೇ ಇದ್ದೀರಾ, ಸ್ವೀಟಿ ಅಂತಾನೆ ಕರೀತೀನಿ ನಾನು. ಅಂಡ್ ನಮ್ಮ ಚಿತ್ರದ ಹೀರೋ ಅಂಜನ್ ರಾಮಚಂದ್ರ ಅವರು, ಹೀರೋಯಿನ್ ಶ್ರಾವಣಿ ಅವರು. ಸೊ ಎಲ್ಲಾರನು ಇಂಟ್ರೊಡಕ್ಷನ್ ಮಾಡ್ಕೊಟ್ಟಾಯ್ತು. ಇವು ಮಾತಾಡ್ಕೊಳ್ರಿ ಎಲ್ಲಾರು. ನಾನೇನ್ ಮಾತಾಡ್ಲಿ? ನಮ್ ಚಿತ್ರದ ವೇಳೆನಲ್ಲಿ ಏನೇನೆಲ್ಲ ಆಯ್ತು, ಏನೇನ್ ಯಾವ ತರ ಅನುಭವಗಳಾಯ್ತು. ಹಾಗೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಗೆ ಫಸ್ಟ್ ಟೈಮ್ ಒಂದ್ ಚಿತ್ರಕ್ಕೆ ದುಡ್ಡು ಹಾಕೋದಿಕ್ಕೆ ಏನೆಲ್ಲ ಭಯ ಆಗಿತ್ತು? ಅಥವಾ ಭಯ ಆಯ್ತಾ, ಕಾನ್ಫಿಡೆನ್ಸ್ ಇತ್ತಾ, ಹೇಗ ಅನ್ನಿಸ್ತಿತ್ತು? 4 ಜನ ಪ್ರೊಡ್ಯೂಸರ್ ಇರೋದ್ರಿಂದ ಯಾರೋ ಒಬ್ರು ಇಲ್ಲ, ಭಯ ಮೊದ್ಲಿಂದಾನೂ ಇಲ್ಲ. ಇಲ್ಲಿ ಇಷ್ಟು ಜನ ಪ್ರೊಡ್ಯೂಸರ್ ಕೂತಿರೋ ಒಂದೇ ಕಾರಣ, ಅಂಜನ್ ರಾಮಚಂದ್ರ, ಶ್ರಾವಣಿ ಅವರು. ಸೊ ಇವ್ರ ಮೇಲೆ ಇಂದ ನಂಬಿಕೆ, ಅವರು ಪ್ಯಾಷನೇಟ್ ಆಗಿರೋದ್ರಿಂದ ನಾವೆಲ್ಲ ನಂಬಿ ಇವರು ಸಾಧನೆ ಮಾಡೇ ಮಾಡ್ತಾರೆ ಅಂತ ಧೈರ್ಯದಿಂದ ಹಾಕಿರೋ ದುಡ್ಡು ಇದು. ಸೊ ಯಾ. ಆದ್ರೆ ಏನ್ ಗೊತ್ತಾ, ಈ ನಮ್ ಚಿತ್ರತಂಡದಲ್ಲಿ ಒಂದು ಅಪ್ರಿಶಿಯೇಟ್ ಮಾಡೋದ್ ಹಿಂಗೇನು ಅಂತಂದ್ರೆ, ಇದು ಒಂದು ಫ್ಯಾಮಿಲಿ, ಚಿತ್ರತಂಡನೇ ಒಂದು ಫ್ಯಾಮಿಲಿ, ಅದ್ರೊಳಗಡೆ ಒಂದು ಫ್ಯಾಮಿಲಿ ಇದೆ. ಆಕ್ಚುಲಿ ಒಂದ್ ಫ್ಯಾಮಿಲಿ ಮೆಂಬರ್ಸ್ ಅವರು ಅಚೀವ್ ಮಾಡ್ಲಿ, ಅವ್ರದ್ದೇನೋ ಒಂದು ಹೆಸರು ಬರ್ಲಿ, ನಮ್ ಇಡೀ ಕುಟುಂಬಕ್ಕೆ ಒಂದು ಹೆಸರು ಬರುತ್ತೆ ಅಂತ ಇಡೀ ಫ್ಯಾಮಿಲಿ ಮೆಂಬರ್ಸೇ ಸೇರಿ ಬಂಡವಾಳ ಹೂಡಿ ಮಾಡಿದಂತ ಒಂದು ಚಿತ್ರ ನಮ್ಮ ಲವ್ ರೆಡ್ಡಿ ಚಿತ್ರ. ಸೊ ಈ ಒಂದು ಚಿತ್ರದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಅಂತ ಅಂದ್ರೆ ನಮ್ಮ ಸ್ವೀಟಿ ಅವರು. ಸ್ವೀಟಿ, ನೀವು ಎಷ್ಟು ಸಿನಿಮಾ ಮಾಡಿದೀರಾ ಸ್ವೀಟಿ? ಒಂದೇ ಯೋಚನೆ ಮಾಡಿ ನೋಡಿದ್ರೆ 3 ಸಿನಿಮಾ ಮಾಡಿದೀರಾ ಅನ್ಕೊಂಡೆ. ಆಕ್ಚುಲಿ ಏನ್ ಗೊತ್ತಾ, ನೀವು ಒಂದೇ ಸಿನಿಮಾ ಮಾಡಿರ್ಬೋದು, ಒಂದು 10 ಸಿನಿಮಾ ಮಾಡಿರೋ ಅಷ್ಟು ಎಕ್ಸ್ಪರ್ಟ್ ಇರೋರು ಮಾಡ್ತಾರಲ್ಲ ಆಕ್ಟಿಂಗು, ಅಷ್ಟು ನ್ಯಾಚುರಲ್ ಆಕ್ಟಿಂಗ್ ಮಾಡಿದೀರ ನೀವು. ಹೆಂಗ್ ಮಾಡಿದ್ರಿ ನೀವು? ಅಷ್ಟು ನ್ಯಾಚುರಲ್ ಆಗಿ ಹೆಂಗ್ ಬಂತು? ಟ್ರೈನಿಂಗ್ ಎಲ್ಲ ಕ್ರೆಡಿಟ್ ಗೋಸ್ ಟು ಓನ್ಲಿ ಮೈ ಡೈರೆಕ್ಟರ್. ಸುಳ್ಳು ಹೇಳ್ಬೇಡಿ ಸುಮ್ನೆ. ಇವ್ರಿಗೆ ಏನ್ ಗೊತ್ತಾ, ನಮ್ ಸ್ವೀಟಿ ಅವರು ಆ ಕಡೆಯಿಂದ ದುಡ್ಡು ಇಸ್ಕೊಂಡು ಈ ಕಡೆಯಿಂದ ಇವ್ರೆ ಆಕ್ಟ್ ಮಾಡಿರೋದು. ಮದನ್ ಗೋಪಾಲ್ ಅವರು ಬಂಡವಾಳ ಹಾಕ್ತಾರೆ, ಅವ್ರ ಹೆಂಡತಿ ಸ್ವೀಟಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಕ್ಚುಲಿ ನಾನು ಫಸ್ಟ್ ಮಾಡೋವಾಗ ನನ್ಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಪ್ರೊಡ್ಯೂಸರ್ ಅಂತ. ನಿಜವಾಗ್ಲು ಮೂವಿ ಬಂದ್ಮೇಲೆ ಅವಾಗ ಗೊತ್ತಾಯ್ತು ನನ್ಗೆ. ಮೂವಿ ಕಂಪ್ಲೀಟ್ ಆಗೋವರೆಗೂ ಸಂಬಳ ಇಸ್ಕೊಂತ ಇದ್ರಾ? ಇಲ್ಲ, ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಟ್ಟಿಲ್ಲ ನೀವು ಅವ್ರಿಗೆ? ಮನೆಯಲ್ಲೆಲ್ಲ ತಗೊಂತಿರ್ತಾರಲ್ಲ ಡೈಲಿ 1000-2000. ನಮ್ ಸಿನಿಮಾದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಅವರು. ಜಾಸ್ತಿ ಸಂಬಳ ಕೊಡ್ಬೇಕು ನೀವು ನೋಡಿದ್ರೆ. ಡೈಲಿ ಅವ್ರಿಗೆ ಒಂದು 10 ಸಿನಿಮಾಗಳು ಮಾಡಿದ ಒಂದು ಹೆಸರು ಏನ್ ಬರುತ್ತೆ ಅಷ್ಟೇ ಹೆಸರು ನಿಜವಾಗ್ಲು ಹೌದು. ಈಗ ಆಲ್ರೆಡಿ ನಮ್ ಸಿನಿಮಾ ತೆಲುಗು ಅಲ್ಲಿ ರಿಲೀಸ್ ಆಗಿದೆ, ಒಂದಷ್ಟು ಹೆಸರು ಮಾಡಿದೆ, ಒಂದಷ್ಟು ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಅದ್ರಲ್ಲಿ ಒಂದು ಸಖತ್ತಾಗಿರೋ ರಿವ್ಯೂ ನೋಡಿದೆ ನಾನು. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಥಿಯೇಟರ್ ಅಲ್ಲಿ ಬಂದು ನಿಮ್ಗೆ ಯಾರೋ ಒಬ್ರು ಹೊಡಿಯೋ ರೇಂಜ್ಗೆ ಆಕ್ಟ್ ಮಾಡಿದಿರಲ್ಲ ಸರ್, ಏನ್ ಸರ್ ಇದು? ಸ್ವ ಅನುಭವ ಇತ್ತ ಏನಾದ್ರು? ಇಲ್ಲ, ಎಡಿಟಿಂಗ್ ನಡೆಯುವಾಗ ಮತ್ತೆ ಡಬ್ಬಿಂಗ್ ಮಾಡುವಾಗ ಒಂದಿಬ್ರು ಹೇಳಿದ್ರು, ನಿಮ್ದು ಕ್ಲೈಮ್ಯಾಕ್ಸ್ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ, ಇಡೀ ಸಿನಿಮಾದಲ್ಲಿ ಅದು ಹೈಲೈಟ್ ಆಗುವಂಥ ಸೀನು,
ಮೋಸ್ಟ್ಲಿ ನಿಮ್ಗೆ ಒದೆ ಬಿಡಬಹುದು ಅಂತ ಹೇಳಿದ್ರು. ಅದು ಸಿಂಕ್ ಆಗೋಯ್ತು. ಬಾಯಲ್ಲಿ ಮಚ್ಚೆ ಇತ್ತು ಇಲ್ಲ, ಅನ್ಸುತ್ತೆ. ನಿಜವಾಗ್ಲು ಅವರು ಹೇಳಿದ್ರು. ರಾಮಣ್ಣ ಅಂತ ಕರೀತಾರೆ ಕೆಲವರು ನನ್ನ. ರಮಣ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ತುಂಬಾ ಸ್ವಲ್ಪ ವೈಲೆಂಟ್ ಇದೆ, ಮತ್ತು ಆ ಸೀನ್ಗೆ ನಿಮ್ಗೆ ಏಟ್ ಬೀಳಬಹುದು ಗ್ಯಾರಂಟಿ, ಆ ಥರ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಂದ್ರು. ನಾನು ಎಷ್ಟರ ಮಟ್ಟಿಗೆ ಮಾಡಿದ್ದೀನಿ ಅನ್ನೋದನ್ನ ಎಲ್ಲರೂ ನೋಡಿ ಹೇಳಬೇಕು. ಯಾಕಂದರೆ ಶಕ್ತಿ ಮೀರಿ ನಾನು ಕ್ಯಾರೆಕ್ಟರ್ಗೆ ಏನು ನ್ಯಾಯ ಒದಗಿಸೋಕೆ ಟ್ರೈ ಮಾಡಿದ್ದೀನಿ ಅಂತ ನಾನು ಹೇಳಬಲ್ಲೆ ಹೊರತು ನಾನು ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸರ್, ನಿಮ್ಮ ಇಷ್ಟು ವರ್ಷದ ಸಿನಿ ಜರ್ನಿಯಲ್ಲಿ ಲವ್ ರೆಡಿನೂ ಸೇರಿಸಿದಾಗ ಈ ಒಂದು ಎಕ್ಸ್ಪೀರಿಯನ್ಸ್ಗೂ ಬೇರೆ ಎಕ್ಸ್ಪೀರಿಯನ್ಸ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ಹೇಗೆ ಅನ್ನಿಸ್ತು ಈ ತಂಡದ ಜೊತೆ ಕೆಲಸ ಮಾಡಬೇಕಾದ್ರೆ? ತಂಡದ ಜೊತೆ ಕೆಲಸ ಮಾಡಿರೋದು ತುಂಬಾನೇ ಖುಷಿ ಇದೆ. ಈ ತಂಡಕ್ಕೆ ನನ್ನನ್ನು ಇಂಟ್ರೊಡಕ್ಷನ್ ಮಾಡಿದ್ದು ಸಿದ್ದೇಶ್ ಅಂತ ನನ್ನ ಗೆಳೆಯ. ಅದಾದ್ಮೇಲೆ ನನಗೆ ಇವರೆಲ್ಲ ಪರಿಚಯ ಆಗಿದ್ದು, ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೆಲ್ಲ ಮಾಡಿದ್ದು. ತಂಡದ ಜೊತೆ ಆಲ್ಮೋಸ್ಟ್ ಫಸ್ಟ್ ಸ್ಕೆಡ್ಯೂಲಿಂದನೂ ಲಾಸ್ಟ್ ಇದ್ರವರೆಗೂ ಮತ್ತೆ ಪ್ಯಾಚ್ ವರ್ಕ್ ಅಂತ 2-3 ಸರ್ತಿ ಕರೆಸಿದ್ದಾರೆ ಪಾಪ. ನನ್ಗೇನು ಬೇಜಾರಾಗ್ತಿತ್ತು ಅಂದ್ರೆ, ಯಾಕೆ ಇವ್ರು ಒಂದ್ಸರ್ತಿ ಮುಗಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಹೊಸಬ್ರು ಒಂದು ಪ್ರಯೋಗ ಮಾಡ್ಬೇಕಾದ್ರೆ ಎಂತೆಂಥ ಅಡೆತಡೆಗಳಿರುತ್ತೆ, ಮತ್ತೆ ಫಿನಾನ್ಷಿಯಲ್ ಡಿಫಿಕಲ್ಟೀಸ್ ಎಷ್ಟು ಬರುತ್ತೆ ನಮ್ಗೆ ಗೊತ್ತು. ಪಾಪ ಹೇಳ್ತಾನೆ ಇರೋರು ಎಲ್ಲೂ ಪಾಪ ನಮಗೆ ಪೇಮೆಂಟ್ ಆಗಲಿ ಮತ್ತೊಂದಾಗಲಿ ಏನು ಅವ್ರು ಏನೇ ಬರ್ಡನ್ ಮಾಡ್ಕೊಂಡ್ರು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಟೈಮ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಆಸೆ ಏನಿತ್ತು ಅಂದರೆ, ಇವ್ರು ಸಿನಿಮಾ ಮಾಡೋವಾಗಲೇ ಒಂದು ವೈಬ್ರೇಷನ್ ಇತ್ತು, ಏನೋ ಇದೆ ಸಿನಿಮಾದಲ್ಲಿ. ಆದರೆ ಲ್ಯಾಂಗ್ವೇಜ್ ಒಂಥರ ಆ ಸ್ಲ್ಯಾಂಗೇ ಡಿಫ್ರೆಂಟ್, ಸಾಮಾನ್ಯವಾಗಿ ಮಾತಾಡೋಕ್ಕಾಗಲ್ಲ. ನಾವೇನೇ ಕನ್ನಡ ಮಾತಾಡ್ಬೋದು, ಎಲ್ಲ ಕನ್ನಡ ಮಾತಾಡ್ಬೋದು, ಆದರೆ ಇವ್ರ ಕನ್ನಡ ಇದೆಯಲ್ಲ, ಆ ಕರ್ನಾಟಕ ಮತ್ತು ಆಂಧ್ರ ನಡುವಿನ ಕನ್ನಡ, ಅಯ್ಯೋ ಟಂಗ್ ಟ್ವಿಸ್ಟರ್ ಅಲ್ಲ, ಅದಕ್ಕಿಂತ ಟ್ವಿಸ್ಟರ್ ಅದು. ಸರ್, ಹೆಂಗ ಅನಿಸ್ತು ಸರ್ ನಿಮ್ಗೆ? ಆ ಭಾಷೆ ಯಾವತ್ತಾದ್ರೂ ಮಾತಾಡಿದ್ರ ಈ ಮುಂಚೆ? ಇಲ್ಲ, ನಾನು ಮಾತಾಡಿರ್ಲಿಲ್ಲ. ನನ್ನ ಮೇನ್ ಟ್ರೈನರ್ ಯಾರು ಗೊತ್ತಾ ಈ ಸಿನಿಮಾಗೆ? ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು, ಡೈಲಾಗ್ ರೈಟ್ರು ಎಲ್ಲರನ್ನೂ ಹೊರತುಪಡಿಸಿ ನನ್ನ ಮೇನ್ ಟ್ರೈನರು ಇವಳೆ ಮಗಳು. ಯಾಕಂದ್ರೆ ನನ್ಗೇನಂದ್ರೆ, ನಾನು ಯಾವುದೇ ಆಗ್ಲಿ ಹೋಮ್ವರ್ಕ್ ಮಾಡೋದು ಜಾಸ್ತಿ. ಈ ಕನ್ನಡ ಆದ್ರೆ ನಾನೇನು ಹೋಮ್ವರ್ಕ್ ಮಾಡಕ್ ಹೋಗಲ್ಲ. ಸೀನ್ನ ಮನಸ್ಸಿಗೆ ಹಾಕೋತೀನಿ, ಯಾವ ರೀತಿ ನಾನು ಕೊಡ್ಬೇಕು ಅನ್ನೋದ್ರ ಬಗ್ಗೆ ವರ್ಕೌಟ್ ಮಾಡ್ಕೋತೀನಿ. ಆದ್ರೆ ಇಲ್ಲಿ ಏನಂದ್ರೆ ಡೈಲಾಗ್ ಭಯ ನನಗೆ, ಎಲ್ಲಿ ಅಂತ ತಪ್ಪಾಗ್ಬಿಡುತ್ತೋ ಅಂತ. ರಾತ್ರಿ ಕೂಡ ಬಿಟ್ಟಿಲ್ಲ ಆ ಹುಡುಗಿಗೆ ಫೋನ್ ಮಾಡಿ, ಅಮ್ಮ ಇದು ಹೇಗೆ ಹೇಳ್ಬೇಕು, ಇದು ಯಾವ ಸ್ಲ್ಯಾಂಗ್, ವಾಯ್ಸ್ ನೋಟಲ್ಲಿ ತಗೊಂಡು ಅದನ್ನ ಬರ್ಕೊಂಡು ಆಮೇಲೆ ನಾನು ಅಭ್ಯಾಸ ಮಾಡಿ ಪ್ರೆಸೆಂಟ್ ಮಾಡಿದ್ದೆ. ಹಂಗೂ ಕೆಲವು ಕಡೆ ಸೈಕಲ್ ಹೊಡೆದಿದ್ದೆ, ಮತ್ತೆ ರೈಟೆಕ್ಸ್ ಆಗಿ ಏನೋ ಒಂದ್ ಮಾಡಿ ನ್ಯಾಯ. ಒಂದ್ಸತಿ ಆ ಭಾಷೆನಲ್ಲಿ ಏನಾರು ಮಾತಾಡಿ ಸರ್, ನಿಂಕ ನಂಕ ಏನಾದ್ರು ನಂಗೇನಾರ ಬೈರಿ ಸರ್. ಅಲ್ಲ, ಏನಂದ್ರೆ ಕನ್ನಡ ಅಯ್ಯೋ ಕನ್ನಡ ಮಾತಾಡಿಲ್ಲ, ತೆಲುಗು ಇವ್ರು ಏನ್ ಸ್ಲ್ಯಾಂಗ್ ಕೊಟ್ರು ಆ ಸ್ಲ್ಯಾಂಗ್ ಅಲ್ಲೇ ಮಾತಾಡೋದು. ನನ್ಗೇನಾಗುತ್ತೆ ಅದು ಜ್ಞಾಪಕ ಬರಲ್ಲ. ಆ ಸೀನ್ ಒಂದ್ಸರಿ ನೋಡ್ರೆ ಟಕ್ಕತ್ ಹೇಳ್ಬಿಡ್ತೀನಿ. ಇದು ನಾರ್ಮಲ್ ಆಗಿ ನನ್ಗೇನಾರ ಬೈರಿ ಸರ್ ನೀವು ಆ ತರ ಸ್ಲ್ಯಾಂಗ್ ಅಲ್ಲಿ. ನಿಮ್ಮ ಹತ್ರ ಬೈಸ್ಕೊಳಕ್ ಬಲೆ ಆಸೆ ಕನ್ನಡದಲ್ಲೇ ಬೈದ. ಚಿಕ್ಕಬಳ್ಳಾಪುರ ಕನ್ನಡದಲ್ಲಿ ನಿಂಕೇನಮ್ಮ ನಿಂಕೆ ಏನಿಲ್ಲ ಸರ್, ನಂಕ ಸಿನಿಮಾದೊಳಗೆ ಏನೇನಾಯ್ತು ಅಂತ ಡಿಸ್ಕಸ್ ಮಾಡೋಣ. ಆಗ್ಲಿಂದಲೂ ಸ್ವೀಟಿ ಅಂತಿದ್ಯಾ? ಸ್ವೀಟಿ ಮೇಲೆ ನಾನ್ ಕಾಣ್ಲಿಲ್ವಾ ನಿಂಕ? ಆಗ್ಲಿಂದ ಸ್ವೀಟಿ ಅಂತಿದ್ಯಾ? ನಾನ್ ಕಾಣ್ಲಿಲ್ವಾ ನಿಂಕ? ಕಾಣಿಸ್ತಿದ್ದೀರ ಸರ್, ನಿಮ್ಕ ಮದುವೆ ಆಗ್ಬಿಟ್ಟೈತಲ್ಲ. ಆಕ್ಚುಲಿ ಈ ಲ್ಯಾಂಗ್ವೇಜ್ ನಾವು ಥ್ರೂ ಔಟ್ ದ ಸಿನಿಮಾ ಎಷ್ಟು ಎಂಜಾಯ್ ಮಾಡಿದೀವಿ ಅಂತಂದ್ರೆ, ಆ ಎಂಜಾಯ್ಮೆಂಟ್ ಜೊತೆಗೆ ನೀವಿಬ್ರು ಕೂಡ ಹೀರೋಯಿನ್ ಆಗಿ ಅದೊಂದು ಬಿಲ್ಡಪ್. ಫಸ್ಟ್ ನಿಮಗೆ ಇದು ಫಸ್ಟ್ ಸಿನಿಮಾ, ನಿಮ್ಗೂ ಫಸ್ಟ್ ಸಿನಿಮಾ ಅಲ್ವಾ ಸರ್? ಒಂದು ಹೇಳ್ಬೇಕಿತ್ತು, ಅದು ನಿಲ್ಲಿಸ್ಬಿಟ್ಟೆ ಮಧ್ಯಕ್ಕೆ, ಮತ್ತೆ ಇಂಟರಪ್ಟ್ ಮಾಡ್ತಾ ಇದೀನಿ. ಈ ಇಡೀ ಸಿನಿಮಾ ಇವರು ಬಂಡವಾಳ ಹೂಡಿರ್ಬೋದು, ಎಲ್ಲ ಮಾಡಿರ್ಬೋದು. ಆಮೇಲೆ ಈ ನಮ್ಮ ಹೀರೋ ಬಂಡವಾಳನು ಬ್ಯಾಲೆನ್ಸ್ ಮಾಡ್ಕೊಂಡು, ಆಕ್ಟಿಂಗು ಬ್ಯಾಲೆನ್ಸ್ ಮಾಡ್ಕೊಂಡು, ಸ್ಕ್ರಿಪ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು. ನಾನು ಫಸ್ಟ್ ಹೀರೋ ಇಷ್ಟು ಜವಾಬ್ದಾರಿ ಪ್ರತಿಯೊಂದು ವಿಂಗಲ್ಲೂ, ಇಂಥ ವಿಭಾಗ ಅಂತಿಲ್ಲ, ಪ್ರತಿಯೊಂದು ವಿಭಾಗದಲ್ಲೂ ತಲೆ ಹಾಕಿ ತಲೆ ಕೆಡಿಸ್ಕೊಂಡು ಚೆನ್ನಾಗಿ ಬರ್ಬೇಕು. ಡೈರೆಕ್ಟರ್ ಜೊತೆ ಎದುರುಗಡೆ ಮುಖಾಮುಖಿನೇ ಜಗಳ ಆಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಸೀನ್ ಚೆನ್ನಾಗಿ ಬರ್ಬೇಕು ಅಂತ. ಯಾಕಂದ್ರೆ ನಾನು ನೋಡಿರೋದು ಇದು. ಆಮೇಲೆ ನಾನು ಏನಪ್ಪ ಇದು ಸೀರಿಯಸ್ ಆಗಿ ಆಡ್ತೀರ ತಮಾಷೆ, ಆಮೇಲೆ ನಿಜವಾದ ಜಗಳನೇ ಆಡ್ಬಿಟ್ರು. ಮುನಿಸ್ಕೊಂಡು ನೀನೇ ಮಾಡ್ಬೇಡ ಹೋಗುವಂತ, ಇವ್ ನಾನ್ ಮಾಡಲ್ಲ ಅಂತ. ಏನು ಒಬ್ರಿಗೊಬ್ರು ನಾವ್ ಅನ್ಕೊಂಡ್ವಿ, ಒಬ್ರು ಮುಗೀತಿವತ್ ಲಾಸ್ಟ್ ಅಂತ ಪಕ್ಕದಲ್ಲಿ ಮಾತಾಡ್ಕೊಂಡ್ಬಿಟ್ವಿ. ಅಷ್ಟೇ ಬಿಟ್ರು ಅಂತ ಆ ಮಟ್ಟಕ್ಕೆ ಜಗಳ ಆಡ್ಕೊಂಡು, ಆಮೇಲೆ ಮೆತ್ತಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಡಾರ್ಲಿಂಗ್ ಅಂತ. ಅವ್ರಿಗೆ ಇವ್ರು ಡಾರ್ಲಿಂಗ್, ಅವ್ರ ಡಾರ್ಲಿಂಗ್. ನಾನು ಹೇಳಿದೆ, ಏನ ನಿಜ ಅನ್ಕೊಡ್ರಿ ಇವರು ಈ ಮಟ್ಟಕ್ಕೆ. ಅಂದ್ರೆ ಆ ಫ್ರೆಂಡ್ಶಿಪ್ ಮತ್ತೆ ಅವ್ರಿಗೆ ಏನ್ ಗೊತ್ತಾ, ನಾವ್ ಈ ತರಾನೇ ಮಾಡ್ಬೇಕು ಸಿನಿಮಾ ಅನ್ನೋದು ಅವರು ಯಾವ ತರ ಕನ್ಸ್ಕೊಂಡಿದ್ದಾರೆ ಅಂದ್ರೆ, ಹಗಲು ರಾತ್ರಿ ಎಲ್ಲಾ ಕನಸೆ ಕಂಡಿದ್ದಾರೆ ಇವರು. ಬರೀ ಹಗಲು ರಾತ್ರಿ ಅಂತ ಎಲ್ಲಾ ಟೈಮಲ್ಲೂ ಅದನ್ನ ನೋಡಿ ಟೈಮ್ಲಿ ಏನೇನ್ ಬದಲಾವಣೆ ಮಾಡ್ಕೋಬೇಕು, ಈ ಸೀನ್ ಹಿಂಗ್ ಬರ್ಬೇಕು. ಆಮೇಲೆ ಎಷ್ಟೋ ಕೆಲವು ನಾವು ಮಾಡಿರೋ ಸೀನ್ಸ್ ನ ಪಾಪ ಕಟ್ ಮಾಡಿ ಬಿಸಾಕಿದ್ದಾರೆ, ವೇಸ್ಟ್ ಆಗಿದೆ.
ಇಲ್ಲ ಸರ್ ನನಗೆ ಇದೇ ಬೇಕು, ಮತ್ತೆ ಎಲ್ಲ ಮುಗ್ದೋಯ್ತು ಅಂತ ಹೇಳಿದ್ರು. ಮತ್ತೆ ನಮ್ಮನ್ನು ಕರೆಸಿದ್ರು ಕೆಲವು ಶಾರ್ಟ್ಸ್ ಇನ್ಸರ್ಷನ್ಸ್ಗೆ ಮತ್ತೊಂದು ಎಲ್ಲ ಮಾಡಿದ್ದಾರೆ. ಆಮೇಲೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಇದೇನು ಗೊತ್ತಾ, ತೆಲುಗುಲಿ ಒಂದು ರೇಂಜ್ಗೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಬಟ್ ನಮ್ಮ ಕನ್ನಡಿಗರು ಎಲ್ಲರೂ ನೋಡ್ಬೇಕು. ಯಾಕಂದ್ರೆ ಕನ್ನಡದವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಎಲ್ಲಾ ಕನ್ನಡಿಗರು ಇದಕ್ಕೊಂದು ಪ್ರೋತ್ಸಾಹ ಕೊಡ್ಲೇಬೇಕು. ಯಾಕಂದ್ರೆ ಏನೋ ಇದೆ ಸಿನಿಮಾದಲ್ಲಿ, ಅದು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗೋದು. ಆಮೇಲೆ ಒಂಥರ ನವಿರಾದ ಪ್ರೇಮ ಕಥೆ ಇದು, ಅದು ಗೊತ್ತೇ ಆಗಲ್ಲ ಯಾವ ರೀತಿ ಲವ್ ಕಡೆಗೆ ಹೆಂಗಾಗತ್ತೆ ಅಂದ್ರೆ. ಆಮೇಲೆ ಇವರಿಬ್ರು ಅಷ್ಟೇ, ಹೀರೋ ಹೀರೋಯಿನ್ ಆಗ್ಲಿ ಎಲ್ಲರೂ ಇವರಿಬ್ಬರನ್ನ ಫಸ್ಟ್ ಲೈನಲ್ಲಿ ಯಾಕೆ ಬಿಡ್ತೀನಿ ಅಂದ್ರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಇದು ಫಸ್ಟ್ ಹೀರೋ, ಅದು ಫಸ್ಟ್ ಟೈಮ್ ಹೀರೋಯಿನ್ ಆಗಿದ್ದು ಅಂತ ಅನ್ಸೋದೇ ಇಲ್ಲ. ಆಮೇಲೆ ಅವಳು ಆ ಹುಡುಗಿ ಹೆಂಗ್ ಕಾಣಿಸ್ತಾಳೆ ಅಂದ್ರೆ ಫ್ರೇಮಲ್ಲಿ ಒಂದು 5-6 ಸಿನಿಮಾ ಮಾಡಿರೋಂಥ ಹೀರೋಯಿನ್ ತರನೇ. ಹೌದು ಲುಕ್ಸ್ ಇದೆ ಇಬ್ಬರಿಗೂ ಅಷ್ಟೇ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಹೀರೋ ಅಳೋದು ಎಲ್ಲ ನೋಡ್ಬಿಟ್ಟೆ ನಾನು ನಿಜವಾಗ್ಲೂ. ನಾನು ಆಲ್ರೆಡಿ ವಿಶ್ ಮಾಡಿದ್ದೀನಿ, ಇಲ್ಲಪ್ಪ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಕಣ್ಣಲ್ಲಿ ನೀರು ಹೆಂಗ್ ತುಂಬಿರುತ್ತೆ ಅಂದ್ರೆ, ಆಯ್ತು ಅವಳು ಬಿಟ್ಟೋದ್ಲು ನನ್ನನ್ನು ಅನ್ನೋ ಮಟ್ಟಕ್ಕೆ ಬಂದು ಎಕ್ಸ್ಪ್ಲೋರ್ ಆಗೋದಿದೆಯಲ್ಲ, ತುಂಬಾ ಚೆನ್ನಾಗಿ ಮಾಡಿದೆ. ನಿಜವಾಗ್ಲೂ ಅವತ್ತೇ ಹೇಳಿದೆ, ಇಲ್ಲಪ್ಪ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಯಾಕೆಂದ್ರೆ ಇವ್ರಿಗೆ ಆ ಪ್ರೋತ್ಸಾಹ ಬೇಕು, ಕನ್ನಡ ಜನರಿಂದ ಆ ಪ್ರೋತ್ಸಾಹ ಬೇಕು. ಕನ್ನಡಿಗರೇ ಒಂದು ತೆಲುಗು ಪ್ರಯತ್ನ ಮಾಡಿ ಕನ್ನಡಕ್ಕೂ ತಂದು ಎಲ್ರಿಗೂ ಚಿತ್ರನ ಉಣಬಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಅಟ್ಲೀಸ್ಟ್ ಪೂರ್ತಿ ಊಟ ಮಾಡದೆ ಹೋದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ತಿಂಡಿನಾರು ತಿನ್ನೋ ರೀತಿ ಬಂದು ಈ ಸಿನಿಮಾ ನೋಡಿದ್ರೆ ಇಡೀ ತಂಡಕ್ಕೆ ಒಂದು ಪ್ರೋತ್ಸಾಹ. ಯಾಕಂದ್ರೆ ಇವಾಗ ಥಿಯೇಟರ್ಗೆ ಜನ ಬರೋದು ಬಿಡೋದು ನಾವು ಬಲವಂತ ಮಾಡಿ ಜನ ತರಕ್ಕಾಗಲ್ಲ. ಯಾಕಂದ್ರೆ ಈ ಲವ್ ರೆಡ್ಡಿನಲ್ಲಿ ಜನ ಬಂದು ನೋಡುವಂಥದ್ದು ಒಂದಷ್ಟು ಇದೆ, ನೋಡ್ಬೇಕು. ಸೊ ಅದು ನಮ್ಮ ಇಡೀ ತಂಡದ ಪರವಾಗಿ ನಾನು ಕನ್ನಡಿಗರನ್ನ ಕೇಳ್ಕೊತಾ ಇರೋದೇನಂದ್ರೆ, ಜನರು ಬರಬೇಕು. ಈ ಲವ್ ರೆಡ್ಡಿ ಏನೋ ಒಂದಿದೆ ನೋಡಿ, ನೀವು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಬೈರಿ, ನಿಮ್ಗೆ ಏನು ತೊಂದರೆ ಇಲ್ಲ, ನಿಮ್ಮ ಅಭಿಪ್ರಾಯ ಕೊಡಿ. ಯಾಕಂದ್ರೆ ನಿಮ್ಗೆಲ್ಲ ಅಧಿಕಾರ ಕೊಟ್ಟಿದೀವಿ. ನೀವು ನೋಡಿ ಅಂತ ಹೇಗೆ ಹೇಳ್ತೀವೋ, ನೀವು ಕೊಡೋ ಅಭಿಪ್ರಾಯ ತಗೊಳಕ್ಕೂ ನಾವು ರೆಡಿ ಇದೀವಿ. ಮುಂದೆ ಕರೆಕ್ಷನ್ಸ್ ಮಾಡ್ಕೋತೀವಿ. ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು, ಏನೇನೋ ಕನ್ಸುಗಳು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಒಬ್ಬರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಇದಲ್ಲ, ಇದಕ್ಕಿಂತ ಇನ್ನೂ ಲವ್ ರೆಡ್ಡಿಗಿಂತ ಒಳ್ಳೆ ಸಿನಿಮಾಗಳು ನಾವು ಮಾಡ್ಬೇಕು ಅಂತ ಸ್ಕ್ರಿಪ್ಟ್ಗಳು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅಂಥವ್ರು ಮಾಡಿರೋ ಒಂದು ಪ್ರಯೋಗಕ್ಕೆ ಎಲ್ಲರೂ ಬಂದು ಒಂದು ಪ್ರೋತ್ಸಾಹ ಕೊಡ್ಬೇಕು. ಒಂದು ವೀಕ್ಷಣೆ ಫ್ಯಾಮಿಲಿ ಸಮೇತ ಒಂದ್ಸರಿ ಬಂದು ನೋಡ್ಲಿ, ಚೆನ್ನಾಗಿದ್ರೆ ಮೌತ್ ಟು ಮೌತ್ ಬೇರೆಯವ್ರಿಗೆ ಹೇಳಿ, ಸ್ನೇಹಿತರಿಗೆ ಲವ್ ರೆಡ್ಡಿ ಅಂತ ಒಂದು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೋಡ್ರಿ ಒಂದ್ಸರಿ, ಅಷ್ಟೇ ಕೇಳ್ಕೊಳ್ಳೋದು. ಹೌದು, ಬಾಯಿಂದ ಬಾಯಿಗೆ ಏನ್ ಹೋಗುತ್ತೋ ಅದೇ ನಮ್ ಸಿನಿಮಾಗೆ ಕೊಡೋದು. ನಮ್ ಸಿನಿಮಾ ಶೂಟಿಂಗ್ ಅಲ್ಲೆಲ್ಲ ನಮ್ ಜೊತೆನಲ್ಲೇ ಇದ್ರಿ. ನಮ್ಗೆ ಎಷ್ಟೊಂದ್ಸತಿ ಹೀರೋ ಹೀರೋಯಿನ್ ಇವ್ರೇನಾ ಅಂತ ಡೌಟ್ ಬರೋಷ್ಟು, ಅಂದ್ರೆ ಲೈಕ್ ನಮ್ಗಳ ಜೊತೆ ಅಷ್ಟು ಒಗ್ಗೂಡ್ಕೊಂಡು ಅಷ್ಟು ಚೆನ್ನಾಗಿ ಆ ಹೀರೋ ಹೀರೋಯಿನ್ ನಾನು ಅನ್ನೋ ಒಂದು ಬಿಲ್ಡಪ್ ಏನು ಇಲ್ಲದೆ ಸಹಜವಾಗಿ ಇದ್ರಲ್ಲ. ಈ ತಂಡ ಜೊತೆ ವರ್ಕ್ ಮಾಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು? ಏನೇನ್ ಫನ್ ಎಲಿಮೆಂಟ್ಸ್ ನೀವು ನೋಡಿದ್ದು, ನಿಮ್ ಖುಷಿ ತರುವಂತದ್ದು? ನನಗೆ ಇದು ಲೈಕ್ ಯಾರೋ ಬೇರೆ ಒಂದು ಮಾಡ್ತಾ ಇದೀವಿ, ಇದೇನೋ ಔಟ್ಸೈಡ್ ಇಂದ ಬಂದು ಮಾಡ್ತಿದ್ವು ಯಾವತ್ತೂ ಅನ್ಸಿಲ್ಲ ನನಗೆ. ಒಂದು ಫ್ಯಾಮಿಲಿಯಲ್ಲಿ ಎಲ್ಲ ಸೇರ್ಬಿಟ್ಟು ಒಬ್ಬರು ನಂಬಿ ಇವ್ರ ಮೇಲೆ ನಂಬಿಕೆ ಇಟ್ಟು ಇಷ್ಟು ಜನ ಬಂದು ನಾವೆಲ್ಲರೂ ಮಾಡಿದ್ದಾರೆ. ಇಷ್ಟು ಜನ ಎಲ್ಲೂ ಮಾಡ್ತಿದ್ದಾಗ ನೀವೆಲ್ಲರೂ ಬಂದು ಇಂಥ ಒಳ್ಳೆ ಮೂವಿ ಮಾಡ್ತಾ ಇದೀವಿ ಅಂತ ಮಾಡಿದಾಗ ಎಲ್ಲಾರು ನಾವೇ ಅಲ್ವಾ ಮಾಡ್ತಾರೆ, ನಮ್ದಲ್ವಾ ನಮ್ ಪ್ರಾಡಕ್ಟ್, ನಾ ಚೆನ್ನಾಗಿ ಬರ್ಬೇಕು, ಅದೇ ಇತ್ತು ನಮ್ಮೆಲ್ಲರ ಮೈಂಡಲ್ಲೂ. ಎಲ್ಲಾರು ನಾವು ಮಾಡಿದಾಗ ಅಂದ್ರೆ ತುಂಬಾ ಖುಷಿ ಆಯ್ತಿತ್ತು. ಅಂದ್ರೆ ನನ್ಗೆ ನೋಡ್ತಿದ್ದಾಗ ಒಂದು ಪಾಸಿಟಿವ್ ವೈಬ್ ಅಲ್ವಾ, ಹೌದು ನಮ್ ಮೂವಿ ಚೆನ್ನಾಗಿ ಬರ್ತಿದೆ ಅಂತ. ಇನ್ನ ಮೊನ್ನೆ ರಿಲೀಸ್ ಆದಾಗಂತೂ ಎಲ್ಲಾರು ನೋಡಿ ಹೊಗಳ್ತಿದ್ರೆ ಸಾಧಿಸಿದೀವಿ, ಚೆನ್ನಾಗಿರೋ ಮೂವಿ ತೆಗೆದಿದ್ದೀವಿ. ಆಕ್ಚುಲಿ ನಮ್ ಟೀಮ್ ಅವ್ರು ತುಂಬಾ ಜನ ಬಂದಿಲ್ಲ. ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ ಕತೆ ಆಗಿದ್ರಿಂದ ಸೇರಾಕಕ್ಕೂ ಜಾಗ ಸಿಗ್ತಾ ಇರ್ಲಿಲ್ಲ. ಮತ್ತೆ ಎಲ್ರು ಅವ್ರವ್ರ ಕ್ಯಾರೆಕ್ಟರ್ ಅಲ್ಲೇ ಮಾತಾಡ್ಸೋರು. ಈವನ್ ಇವತ್ತಿಗೂ ಕೂಡ ಅಂಜನ್ ಅಕ್ಕ ಅಂತಾನೆ ಕರೀತಾರೆ. ಮತ್ತೆ ನಮ್ ಹುಡುಗರುಗಳು ಯಾರಾದ್ರೂ ಬಂದ್ರೆ ಅವ್ರವ್ರ ಕ್ಯಾರೆಕ್ಟರ್ ಅಲ್ಲೇ, ಇನ್ನೊಬ್ರು ನಮ್ ಗುಂಡಮ್ಮ ಕ್ಯಾರೆಕ್ಟರ್ ಮಾಡಿದವ್ರೆಲ್ಲ ತಮಿಳು ಅಂತಾನೆ ಈಗ್ಲೂ ಕರೆಯೋದು. ನಿಮ್ಗೆ ನಮ್ದು ಎನ್ವಿರಾನ್ಮೆಂಟ್, ಆ ಬಾಂಧವ್ಯ ಅದೆಲ್ಲ ರಿಯಲ್ ಅಂತ ಅನ್ನಿಸ್ತಾ ಇರ್ಲಿಲ್ವಾ? ನಿಜವಾಗ್ಲೂ ಅಂದ್ರೆ ನನಗೆ ನಾವ್ ಮಾಡಿದ್ರೆ ವೈಬ್ ಏನಿದೆ, ಒಂದು ಹಳ್ಳಿಲಿ ಹೋಗ್ಬಿಟ್ಟು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು ಎಲ್ಲ ಒಂದ್ ಕಡೆ ಸೇರಿ ಒಂದು ಸಂಜೆ ಆದ್ರೆ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಏನೋ ಹಂಗೆಲ್ಲ ಮಾತಾಡ್ತಿರ್ತಾರಲ್ಲ. ಸೊ ಆ ಒಂದು ವೈಬ್ ನನಗೆ ನನ್ ಲೈಫ್ ಅಲ್ಲೂ ಕೂಡ ಹಾಗೆ, ಪರ್ಸನಲ್ ಫ್ಯಾಮಿಲಿ ಎಲ್ಲ ಹಾಗೆ ಇತ್ತು. ನಾವು ಅದು ಕಂಪ್ಲೀಟ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ ನೀವು ಬಂದ್ ಲೈಕ್ ಸೇಮ್ ಅದೇ ಟ್ರಾನ್ಸ್ಲೇಟ್ ಆಗಿತ್ತು ಅಲ್ಲಿ. ಸೊ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೀವು ಇದೊಂದು ಟ್ರೂ ಬೇಸ್ಡ್ ಸ್ಟೋರಿ ಅಲ್ವಾ ನೀವು ತಗೊಂಡಿದ್ದು? ಸೊ ಅದೇ ನನಗೆ ಗೊತ್ತಿಲ್ಲ, ಅದು ಎಲ್ಲೋ ನಿಮ್ ಸುತ್ತಮುತ್ತನೇ ಗೊತ್ತಿರೋರ್ ಮಧ್ಯನೇ ನಡೆದಂತ ಸ್ಟೋರಿನೇ ಆಗಿರ್ಬೋದು. ಅದಕ್ಕೆ ಹ್ಯಾಪ್ಟ್ ಆಗಿದ್ರ ಎಲ್ಲಾ ಕ್ಯಾರೆಕ್ಟರ್ಸ್? ಯಾರು ಹ್ಯಾಪ್ಟ್ ಅನ್ಸಿದ್ದು? ನೀವು ಸೇಮ್ ನಮ್ಮ ಅಕ್ಕ, ಹೇಗೆ ನಾನ್ ಪರ್ಸನಲ್ ಲೈಫ್ ಅಲ್ಲಿ ನಮ್ಮ ಅಕ್ಕ ಇರ್ತಾರಲ್ಲ,
ಅವ್ರು ನೋಡ್ದಂಗೆ ಅವ್ರು ಮಾತಾಡ್ದಂಗೆ ಅನಿಸ್ತಾ ಇತ್ತು ನನಗೆ. ಹಾ ನನಗೆ ಅಲ್ಲ, ಇವ್ರು ಕೇಳಿ ಬೇಕಿದ್ರೆ ನನಗೆ ಜಾಸ್ತಿ ಅನ್ಸಿರೋ ತಾಯಿ ಹಾ ಮಂಜುಮ್ಮ. ಮಂಜುಳಾ ಮೇಡಮ್ ಅವರು ಅಷ್ಟೇ ತುಂಬಾ ಆಕ್ಟ್ ಅನಿಸ್ತಿದ್ರು ನಮ್ಗೆ. ನಿಮ್ ನಿಮ್ದು ಅಷ್ಟೇ ಕ್ಯಾರೆಕ್ಟರ್ ಸೇಮ್ ಅದೇ ತರನೇ ಒಂದಷ್ಟು ಕಾಣಿಸ್ತು. ಜನ ಇದ್ದಾರೆ ನಮ್ಗೆ. ನಮ್ ತಂದೆ ಕ್ಯಾರೆಕ್ಟರ್ ಮಾಡಿರೋರು and ಮಾವ ಕ್ಯಾರೆಕ್ಟರ್ ಮಾಡಿರೋ ಇವರು ಇವರಂತೂ ಆ ಮಾವ ರಿಯಲ್ ಲೈಫ್ ಅಲ್ಲಿ ಆ ಮಾವ ಎಲ್ಲಿದಾರೋ ಉಳ್ಕೊಂಡ್ ಬಂದ ನೋಡ್ಬೇಕು ಒಂದ್ಸರಿ. ಮಾಡಿ ಮೇಡಮ್, ಇವ್ರಂತೂ ಸೆಟ್ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಅದು ತುಂಬಿಸ್ಕೊಬಿಟ್ಟಿರೋರು, ಆ ಕ್ಯಾರೆಕ್ಟರ್ ನ ತುಂಬಿಸ್ಕೊಂಡು ಕೂತಿರೋರು ಹಿಂಗೆ. ಈಗ್ಲೂ ತುಂಬಿಸ್ಕೊಂಡ ಕೂತಿದ್ದಾರೆ. ನಾನು ಒಂದು ಇನ್ಸಿಡೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ ದಿವಸ ಹೋಗಿ ಸರ್ ಟೀ ಕುಡ್ತೀನಿ, ಬೇಡ ನಂಗೆ ಬೇಡ ಸರ್, ಎಲ್ಲರೂ ಟೀ ಕುಡ್ತೀನಿ, ಬೇಡಪ್ಪ ನಂಗೆ, ನಾನ್ ತಗೊಂಡ್ಬರ್ತೀನಿ, ಬೇಡ ಹೋಗಿ. ಬಟ್ ಅದು ಒಂದೊಂದ್ಸತಿ ಮಾಡ್ತಿದ್ದ ಸೀನ್ ಕೂಡ ತುಂಬಾ ಸ್ವಲ್ಪ ಡೈವರ್ಟ್ ಆಗಕ್ ಆಗಲ್ವಲ್ಲ. ಆ ಡೈವರ್ಟ್ ಆದ್ರೆ ಆ ಸೀರಿಯಸ್ನೆಸ್ ಬರಲ್ಲ. ನೀವುನು ಆತರ ಮಾಡಿದೀರಾ, ನಾನು ಬೇಜಾನ್ ಸರಿ ನೋಡಿದೀನಿ. ಒಂದು ಅಳೋ ಸೀನ್ ಎಲ್ಲ ಬಂತು ಅಂತ ಅಂದ್ರೆ, ಯಾವ್ದು ಎಮೋಷನಲ್ ಬಂತು ಅಂದ್ರೆ ಹಿಂಗೇ ಇರೋರು. ಮಾತಾಡ್ಸೋದ ಬೇಡವಾ ಇವ್ರನ್ನ, ಹೆಂಗ್ ಮಾತಾಡ್ಸೋದು, ಹಿಂಗೇ ಇರೋರು. ಒಂದ್ ಇಯರ್ಫೋನ್ ಬೇರೆ ಕಿವಿಯಲ್ಲ ಒಂದ್ ಹಾಕೊಂಡು ಏನ್ ಮಾಡಿ ನಾನು ಅದನ್ನ ಕೇಳ್ಬೇಕು. ನೀವ್ ಯಾವಾಗ್ಲೂ ಒಂದು ಎಮೋಷನಲ್ ಸೀನಿಗೆ ಬರೋದಕ್ಕಿಂತ ಮುಂಚೆ 1 ನಿಮಿಷ ಅಂತ ಬ್ರೇಕ್ ತಗೊಳ್ಳೋರು. ಹೋಗ್ಬಿಟ್ಟು ಇಯರ್ಫೋನ್ ನ ಕಿವಿಗೆ ಹಾಕೊಂಡ್ಬಿಟ್ಟು ಏನೋ ಫೀಲ್ ಮಾಡ್ಕೊಂಡು ವಾಪಸ್ ಬರ್ತಿದ್ರಿ. ಯಾವ ಸಾಂಗ್ ಕೇಳ್ತಾ ಇದ್ರಿ, ಏನ್ ಕೇಳ್ತಾ ಇದ್ರಿ ನೀವು? ಹುಡುಗಿ ವಾಯ್ಸ್ ಕೇಳಿದ್ರೆ ನನ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ಕಲಿಸುತ್ತೆ. ಲೈಕ್ ಎನರ್ಜಿ ಸಾಂಗ್ಸ್ ಕೇಳಿದಾಗ ಫುಲ್ ಹೈಪ್ ಆಗ್ತೀನಿ, ಸ್ಯಾಡ್ ಸಾಂಗ್ಸ್ ಕೇಳಿದಾಗ ಆ ಮೂಡಿಗೆ ಹೊರಟೋಗ್ತೀನಿ. ಸೊ ಅದ್ ನಂಗೆ ಸ್ವಿಚ್ ಆಗ್ಬಿಡ್ಬೋದು ಈಸಿಯಾಗಿ. ಸೊ ನಾನು ಯಾವ್ದೇ ಮೂಡಲ್ಲಿ ಇದ್ರು ಕೂಡ ಒಂದು ಇಯರ್ಫೋನ್ ಹಾಕ್ಬಿಟ್ಟು ಒಂದ್ 2 ಸಾಂಗ್. ನಾನು ಆಕ್ಚುಲಿ ಆ ಟ್ರಿಕ್ ನಿಮ್ಮಿಂದಾನೇ ಕಲ್ತಿದ್ದು. ಈವನ್ ನನ್ಗೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಇದ್ರುನು ನನ್ಗೆ ಆ ಟ್ರಿಕ್ ಗೊತ್ತಿರ್ಲಿಲ್ಲ. ಅಂದ್ರೆ ಲೈಕ್ ಎಮೋಷನಲ್, ಸಡನ್ ಆಗಿ ಎಮೋಷನಲ್ ಆಗ್ಬೇಕು ಅಂತ ಅಂದಾಗ ನಾವೇ ಏನೇನೋ ನಡೆದಿರೋ ಜೀವನದಲ್ಲಿ ಕಹಿ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ನನ್ಗೆ ಹಿಂಗೊಂದು ಆಘಾತ ಆಗ್ಬಿಟ್ಟಿತ್ತು ಅಂದ್ಕೊಂಡು ಆಮೇಲೆ ಎಮೋಷನಲ್ ಆಗ್ತೀವಿ. ಬಟ್ ನೀವು ಇಯರ್ಫೋನ್ ಹಾಕೊಂಡು ಒಂಚೂರು ಆಚೆ ಕಡೆ ಹೋಗ್ಬಿಟ್ಟು ಹಿಂಗ್ ಬರ್ತಾ ಇದ್ರಿ, ಅವಾಗ ಕಣ್ಣಲ್ಲೆಲ್ಲ ನೀರೆಲ್ಲ ಬಂದಿರ್ತಾ ಇತ್ತಲ್ಲ. ಏನ್ ಮಾಡ್ತಿದಾರೆ ಇವ್ರು, ಏನ್ ಮಾಡ್ತಿದಾರೆ, ಓ ಈ ತರ ಎಮೋಷನಲ್ಸ್ ಯಾವ್ದಾದ್ರು ನಮ್ ಕನೆಕ್ಟ್ ಆಗೋ ಸಾಂಗ್ಸ್ ನ ಹಿಂಗ್ ಕೇಳ್ಕೊಂಡು ಆಮೇಲೆ ನಾವು ಬರ್ಬೋದಲ್ವಾ ಅಂತ ಅನ್ಬಿಟ್ಟು ಅದೊಂದು ಟ್ರಿಕ್ ಚೆನ್ನಾಗಿತ್ತು. ಅದು ನಂಗೆ ವರ್ಕೌಟ್ ಆಗುತ್ತೆ. 1-2-3 ಸಾಂಗ್ ಇದೆ, ತುಂಬಾ ಟ್ರಿಗರ್ ಮಾಡುತ್ತೆ. ಅದ್ರಲ್ಲಿ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ತುಂಬಾ ಟ್ರಿಗರ್ ಮಾಡುತ್ತೆ. ನನ್ನ ತಂದೆ ಬಗ್ಗೆ ಒಂದು ಸಾಂಗು, ತಾಯಿ ಬಗ್ಗೆ ಒಂದು ಸಾಂಗು, ಲವರ್ ಬಗ್ಗೆ ಒಂದು ಸಾಂಗ್. ಅಲ್ಲ ಇವಾಗ ನೀವು ಸ್ಮರಣು ನಮ್ ಡೈರೆಕ್ಟರ್ ನೀವುನು ಜಗಳ ಆಡ್ಕೊಂತಿದ್ರಿ, ಮತ್ತೆ ಆ ಬೆಸ್ಟ್ ಫ್ರೆಂಡ್ ಸೇರಿ ಒಂದ್ ಔಟ್ಪುಟ್ ಕೊಡಕ್ ಹೋದಾಗ ಇದಾಗ್ತಾ ಇರುತ್ತೆ. ಜಗಳ ಆಗೋದು ಮತ್ತೆ ಒಂದಾಗೋದು ಇದೆಲ್ಲ. ಈವನ್ ನೀವು ಶ್ರಾವಣಿ ಅವರು ಕೂಡ ಯು ಪೀಪಲ್ ಆರ್ ಬೆಸ್ಟ್ ಫ್ರೆಂಡ್ಸ್, ತುಂಬಾ ಕ್ಲೋಸ್ ಇರೋ ಅಂತ ಒಂದು ಫ್ರೆಂಡ್ಸ್. ನೀವ್ ಜಗಳ ಆಡ್ಕೊಂತ ಇರ್ಲಿಲ್ಲ? ನಾನು ಏನಾದ್ರು ನಿಜವಾಗ್ಲು ಅಂದ್ರೆ ನಾನು ಹೇಳಿದ್ ನಾನು ಗೊತ್ತಿಲ್ಲ, ಏನಾದ್ರು ಸ್ವಲ್ಪ ಎಮೋಷನಲ್ ಸೀನ್ಸ್ ಇಲ್ಲ ಸ್ಯಾಡ್ ಸೀನ್ಸ್ ಇರ್ಬೇಕಾದ್ರೆ ಬೇಕಂತ ಬೈತಿದ್ದೆ ಹುಡುಗಿಗೆ. ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ, ಸುಮ್ಮನೆ ಸರ್ಗು ನಮ್ಗೆ ಇದೊಂದ್ ಬೇರೆ. ಆಮೇಲೆ ಇವ್ರಿಬ್ರು ಫ್ರೆಂಡ್ಸ್ ಅಂತೆ ತುಂಬಾ ವರ್ಷದಿಂದ. ಅವ್ರು ಮಾತಾಡ್ಸ್ಬೇಕಾದ್ರೆ ಹುಡುಗಿ ಯಾರು ಗೊತ್ತಿಲ್ಲದೆ ಇರೋರ್ನ ಆ ಹುಡುಗಿಗೆ ಹೇಳ್ರಿ, ಆ ಹುಡುಗಿ ಅದ ದಿನ ಏನ್ ಗೊತ್ತಾ, ಪಾಪ ಸರ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಮಾಡಿದ್ಯಮ್ಮ, ನಂಗೆ ವಿಜಯಶಾಂತಿ ತರ ಕಾಣಿಸ್ತಾರೆ. ಇಲ್ಲ ಆ ಸೀನ ಇದ್ರ ಹಂಗೆ ಕಾಣಿಸ್ತಿತ್ತು. ಅವಾಗ ಸುಮ್ನೆ ಇರ್ಬೇಕು ತಾನೇ ಸರ್, ಸುಮ್ನೆ ಇರಿ, ಹಂಗೆಲ್ಲ ಹೇಳ್ಬೇಡಿ, ಅವ್ರ ಮೇಲೆ ಹೋಗ್ಬಿಡ್ತಾರೆ. ನಮ್ ಮೂಡ್ ಇಂಪಾರ್ಟೆಂಟ್, ಮೂಡ್ ಹಾಳಾಗ್ಬಾರ್ದು. ಅದೇ ಮೂಡಲ್ಲಿ ಹೋಗ್ಬಿಟ್ರೆ ರಪ್ಪ ಅಂತ ಬಂದ್ಬಿಡುತ್ತೆ. ಅದು ನಮ್ ಇಂಟೆನ್ಷನ್ ಇತ್ತು ಅಷ್ಟೇ, ಬೇರೆ ಏನಿಲ್ಲ. ಸ್ವೀಟಿ, ನೀವ್ ಯಾವ ಮೂಡಲ್ಲಿ ಇರ್ತಾ ಇದ್ರಿ? ಆ ಲೆವೆಲ್ಗೆ ಹೀರೋ ಕ್ವಾಟ್ಲೆ ಕೊಡ್ತಾ ಇದ್ರಲ್ಲ. ನಾನು ನಿಜವಾಗಿ ಹೇಳ್ಬೇಕಾದ್ರೆ ನಾನು ಮನೆಯಲ್ಲಿ ಹೆಂಗಿರ್ತೀನೋ ಅಲ್ಲಿ ಹಂಗೆ ಇದ್ದೆ. ಅಂದ್ರೆ ಈ ಸಿನಿಮಾದಲ್ಲಿ ಸ್ವೀಟಿ ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅದೇ ನಿಜವಾದ ಕ್ಯಾರೆಕ್ಟರ್. ನೀವ್ ಇರೋದೇ ಹಂಗೆ. ಇಲ್ಲ ಯಜಮಾನ್ರು, ಅವ್ರ ಯಜಮಾನ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನೀವ್ ಹೇಳಿ ನನ್ಗೇನಿಲ್ಲ, ಫುಲ್ ಒಂಥರ ಇಟ್ಸ್ ಲೈಕ್ ನಮ್ಗೆ ಹೇಳ್ದಂಗೆ ಲಾಕ್ ಡೌನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಬೇರೆ ನಾವು. 10 ದಿನ ಅಂತ ಬಂದವರು ಒಂದು 30 ದಿನ ಒಟ್ಟಿಗೆ ಒಂದು ಜರ್ನಿ ನಡೆದಿದ್ದು
ಚೆನ್ನಾಗಿತ್ತು. ಓವರ್ ಆಲ್ ಸಿನಿಮಾದಲ್ಲಿ ಜಾಯಿಂಟ್ ಫ್ಯಾಮಿಲಿ ಕತೆ ಅಂತ ಬಂದಾಗ ನಮ್ಗಳ ಪಾತ್ರಗಳು ಹೈಲೈಟ್ ಆಗೋದು ಕಡಿಮೆ. ಅಲ್ಲಿ ಏನೊಂದು ಸ್ಪೇಸ್ ಇರಲ್ಲ ಆಕ್ಟಿಂಗ್ ಜಾಸ್ತಿ. ಬಟ್ ಔಟ್ ಆಫ್ ದ ಸಿನಿಮಾ ಹೊರಗಡೆ ಅಂತ ಬಂದಾಗ ಜಾಸ್ತಿ ಸ್ಪೇಸ್ ಇತ್ತು ನಮ್ಗೆ ಮಾತಾಡಕ್ಕಾಗ್ಲಿ. ಮತ್ತೆ ಜಗಳಗಳ ನಾವೂನು ಆಕ್ಚುಲಿ ಚಿಕ್ಕ ಜಗಳಗಳೆಲ್ಲ ನಡೆದಿದೆ. ಮತ್ ಬಂದು ಎಲ್ಲರೂ ಬಂದು ಇವ್ರ ಹತ್ರ ಕಂಪ್ಲೇಂಟ್ ಹೇಳೋದು,